ಎಲ್ರಿಗೂ ನಮಸ್ಕಾರ. ಆಶಾ ಸಂತೋಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಆಶಾ. ಇವತ್ತು ನನ್ನ ವಿಡಿಯೋದಲ್ಲಿ ಮಲೆನಾಡು ಭಾಗದ ಸ್ಪೆಷಲ್ ಆರಿದ್ರ ಮಳೆ ಹಬ್ಬದ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಆರಿದ್ರ ಮಳೆಯಲ್ಲಿ ಈ ಹಬ್ಬವನ್ನು ಮಾಡೋದ್ರಿಂದ ಇದಕ್ಕೆ ಆರಿದ್ರ ಮಳೆ ಅಂತ ಹೆಸರು ಬಂತು. ಈ ಹಬ್ಬದ ಹಿಂದಿರುವಂಥ ಉದ್ದೇಶ ಇಷ್ಟೇ: ಪ್ರಕೃತಿಯ ಆರಾಧನೆ, ಗ್ರಾಮ ದೇವರುಗಳ ಪೂಜೆ ಮತ್ತು ಮಳೆಗಾಲದ ಆರಂಭವನ್ನು ಸಂಭ್ರಮಿಸೋದಾಗಿದೆ. ಅಂದರೆ ನಮ್ಮ ಮಲೆನಾಡು ಭಾಗದ ಹಳ್ಳಿಗಳಲ್ಲಿ ಆಚರಿಸುವಂಥ ದೊಡ್ಡ ಹಬ್ಬ ಅಂದರೆ ಈ ಆರಿದ್ರ ಮಳೆಯಲ್ಲಿ ಗುರುವಾರ, ಮಂಗಳವಾರ, ರವಿವಾರ ನಮ್ಮ ಬೇರೆ ಬೇರೆ ಹಳ್ಳಿಗಳಲ್ಲಿ ಆಚರಣೆ ಮಾಡಲಾಗತ್ತೆ. ಅಂದರೆ ಇಲ್ಲಿ ಸ್ಥಳೀಯ ದೇವರುಗಳನ್ನ, ವಿಶೇಷವಾಗಿ ಗ್ರಾಮ ದೇವರಾದ ಚೌಡಮ್ಮ, ಭೂತಪ್ಪ, ಮೈಲಮ್ಮ ಇವುಗಳ ಪೂಜೆಯನ್ನು ಮಾಡಲಾಗುತ್ತೆ. ಕೋಳಿ ಕುರಿಗಳ ಬಲಿ ಕೂಡ ನಡೆಯುತ್ತೆ. ಹಬ್ಬದ ನೆಕ್ಸ್ಟ್ ಡೇ ಬಿಂಗಿ ಅಂತ ಮಾಡಲಾಗುತ್ತೆ. ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಇದಕ್ಕೆ ಆ ರೀತಿ ಅಂದರೆ ಸಂಭ್ರಮ. ಈ ರೀತಿ ಹಬ್ಬ ಆದ ನಂತರ ಈ ರೀತಿ ಸಂಭ್ರಮವನ್ನು ಪಡ್ತಾರೆ. ಈ ಹಬ್ಬಗಳ ಆಹಾರದ ಬಗ್ಗೆ ಹೇಳೋದಾದರೆ ನಾನ್ ವೆಜ್ ಕಂಪಲ್ಸರಿ, ಜೊತೆಗೆ ನಮ್ಮ ಮಲೆನಾಡು ಸ್ಪೆಷಲ್ ಕೊಟ್ಟೆ ಕಡುಬು. ನೆಕ್ಸ್ಟು ಕೃಷಿ ಚಟುವಟಿಕೆಗಳನ್ನು ರೈತರು ಈ ಹಬ್ಬದ ನಂತರನೇ ಆರಂಭಿಸ್ತಾರೆ. ಇದರೊಂದಿಗೆ ಇನ್ನೊಂದು ಹಬ್ಬ ಸೇರಿಕೊಂಡಿದೆ, ಹಲಸಿನ ಹಣ್ಣಿನ ಹಬ್ಬ ಅಂತ ನಮ್ಮ ಭಾಷೆಯಲ್ಲಿ ಏನು ಹಣ್ಣುಗಡುಬಿನ ಹಬ್ಬ ಅಂತ ಕರೀತಾರೆ. ಈ ಹಬ್ಬದ ನಂತರನೇ ಹಲಸಿನ ಹಣ್ಣಿಗೆ ಅಕ್ಕಿ ಬೆಲ್ಲವನ್ನು ಸೇರಿಸಿ ಬೇಯಿಸ್ಕೊಂಡು ತಿನ್ಬೋದು. ಈ ಹಬ್ಬದಕ್ಕಿಂತ ಮೊದಲು ನಾವು ಹಲಸಿನ ಹಣ್ಣಿಗೆ ಅಕ್ಕಿ ಬೆಲ್ಲವನ್ನು ಸೇರಿಸ್ಕೊಳ್ಳೋದಿಲ್ಲ. ಈ ಸತಿ ಆರಿದ್ರ ಮಳೆ ತುಂಬ ಚೆನ್ನಾಗಿ ಬಂತು. ಮಳೆ ಅಂತೂ ಸಿಕ್ಕಾಪಟ್ಟೆ ಇತ್ತು ಈ ಸಲ ಹಬ್ಬದಲ್ಲಿ. ನಾವು ಈ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಗುರುವಾರ ನಮ್ಮೂರಲ್ಲಿ ಹಬ್ಬ ಆಗಿತ್ತು. ನಾವು ಅದು ಮೊದಲೇ ಹೇಳಿದಾಗೆ ಹಲಸಿನ ಹಣ್ಣಿನ ಕಡುಬು ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿಯನ್ನು ಸಣ್ಣ ಉರಿಯಲ್ಲಿ ಹುರ್ಕೊಳ್ತಾ ಇದ್ದೀನಿ. ಅದೇ ರೀತಿ ಕಡುಬು ಮಾಡೋದಕ್ಕೆ ಕೊಟ್ಟೆಯನ್ನು ಕೂಡ ರೆಡಿ ಮಾಡ್ಕೊಂಡಿದ್ವಿ. ಇದು ಬಾಳೆ ಎಲೆಗಳನ್ನ ತಂದು ಚೆನ್ನಾಗಿ ಬಾಡಿಸಿ ಈ ರೀತಿ ಕೊಟ್ಟೆಯನ್ನು ಕಟ್ಟಬೇಕು. ಇದರೊಳಗಡೆ ಏನು ಹಲಸಿನ ಹಣ್ಣು, ಅಕ್ಕಿ ಹಿಟ್ಟು, ಆಮೇಲೆ ಕಾಯಿ, ಆಮೇಲೆ ಶೇಂಗಾ ಬೀಜ, ನೆನೆಸಿರುವಂಥ ಶೇಂಗಾ ಬೀಜ, ಇದನ್ನೆಲ್ಲ ಮಿಕ್ಸ್ ಮಾಡಿ ಈ ಕೊಟ್ಟೆ ಒಳಗಡೆ ಹಾಕಿ ನೆಕ್ಸ್ಟು ನೀಟಾಗಿ ಕೊಟ್ಟೆಯನ್ನು ಕಟ್ಟಿ ಈ ಹಿಟ್ಟನ್ನು ಇದ್ರೊಳಗಡೆ ಹಾಕಿ ಕೊಟ್ಟೆಯನ್ನು ಕಟ್ಟಿ ಬೇಯಿಸ್ಲಿಕ್ಕೆ ಇಡ್ತೀವಿ. ಇದಕ್ಕೆ ತುಂಬ ಹೊತ್ತು ಬೇಕಾಗಿರುತ್ತೆ ಬೇಯಲಿಕ್ಕೆ. ಅದಕ್ಕೋಸ್ಕರ ನಾವು ಬೆಂಕಿ ಒಲೆಗಳಲ್ಲಿ ಇದನ್ನು ದೊಡ್ಡ ಪಾತ್ರೆಯಲ್ಲಿ ಸ್ವಲ್ಪ ಹುಲ್ಲನ್ನು ಹಾಕಿ ಅದರ ಮೇಲ್ಗಡೆ ಬಾಳೆಯನ್ನು ಹಾಕಿ ಈ ಕಡುಬನ್ನು ಅದರೊಳಗಡೆ ಇಟ್ಟು ಅದ್ರ ಮೇಲೆ ಹಾಕಿ ಬೇಯಿಸಲಾಗತ್ತೆ. ಬೆಂಕಿಯನ್ನು ಇದಕ್ಕೆ ದೊಡ್ಡಕ್ಕೆ ಹಾಕಬೇಕಾಗತ್ತೆ, ಇಲ್ಲಾಂದರೆ ಒಳಗಡೆ ಕಡುಬು ನೀಟಾಗಿ ಬೇಯೋದಿಲ್ಲ. ಮಿನಿಮಮ್ ಇದಕ್ಕೆ ಬೇಯೋಕ್ಕೆ 2 ತಾಸಂತೂ ಬೇಕಾಗುತ್ತೆ. ಇದು 2 ತಾಸು ಆದಮೇಲೆ ಇದು ತುಂಬ ಕುದೀತಾ ಇತ್ತು. ಇದು 2 ತಾಸು ಆದಮೇಲೆ ಈ ರೀತಿ ಆಯಿತು. ಇದು ಕಡುಬೆಲ್ಲ ಬೇಯಿತು. ಇದು ಕಡುಬು ಬೇಯಿತು ಅಂತ ನೋಡೋದಕ್ಕಂದರೆ ನಾವು ಇಲ್ಲೊಂದು ಸ್ವಲ್ಪ ಒಂದು ಮುಷ್ಟಿಯಷ್ಟು ಅಕ್ಕಿಯನ್ನು ಹಾಕಿಡಬೇಕು ಇದ್ರ ಜೊತೆಗೆ. ಆ ಅಕ್ಕಿ ಬೇಯಿತು ಅಂತಂದರೆ ಕಡುಬು ಬೇಯಿತು ಅಂತ ಅರ್ಥ. ನೆಕ್ಸ್ಟು ಈ ರೀತಿ ಕಡುಬು ರೆಡಿಯಾಗಿದೆ. ಅದು ಅದೇ ಹಲಸಿನ ಬೀಜಗಳಿದ್ವಿ, ಅದಕ್ಕೆ ಹಾಕಿದ್ವಿ. ಇದು ನಾವು ಮನೆಯಲ್ಲೇ ಕಳಶ ಮಾಡ್ಕೊಂಡು ಈ ತಿರಿ ದೇವರು ಅಂತ ಪೂಜೆ ಮಾಡ್ಕೊಂಡಿದ್ವಿ. ಇದಕ್ಕೆ ಮಾಡಿರುವಂಥ ಹಲಸಿನ ಹಣ್ಣನ್ನು ನೈವೇದ್ಯ ಇಟ್ಟು ನಾವು ನಮ್ಮೂರಿನ ಗ್ರಾಮ ದೇವರ ಪೂಜೆಗೋಸ್ಕರ ಹೊರಟಿದ್ವಿ. ಆ ಮಳೆ ಅಂತೂ ಈ ಸತಿ ಸಿಕ್ಕಾಪಟ್ಟೆ ಇತ್ತು. ಅಲ್ಲಿ ಹೋಗುವಾಗ ಅದರ ವೆಹಿಕಲ್ಗಳು ತುಂಬ ಇತ್ತು. ಅಂದರೆ ಬೇರೆ ಬೇರೆ ಊರಿಂದ ಕೂಡ, ಅಂದರೆ ಇದು ನಮ್ಮೂರಲ್ಲಿದ್ದರೂ ನಮ್ಮೂರಿನ ಪಕ್ಕದೂರಲ್ಲಿದ್ದರೂ ಕೂಡ ಬೇರೆ ಬೇರೆ ಹಳ್ಳಿಗಳು ಕೂಡ ಅವತ್ತೇ ಇದು ಆಚರಣೆಯನ್ನು ಮಾಡ್ತಾರೆ. ಬೇರೆ ಹಳ್ಳಿಯವರು ಕೂಡ ಈ ಗ್ರಾಮಕ್ಕೆ ಬಂದು ಮನೆ ದೇವರು ಅಂತ ಇದನ್ನು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು. ಅವರು ಕೂಡ ಅವ್ರ ಮನೆಯಲ್ಲಿ ಈ ರೀತಿ ಹಲಸಿನ ಹಣ್ಣಿನ ಹಬ್ಬವನ್ನು ಕೂಡ ಮಾಡ್ತಾರೆ. ನೆಕ್ಸ್ಟ್ ಇದು ಗದ್ದೆ ಮತ್ತು ತೋಟಗಳ ಹತ್ತಿರ ಇದೆ ಈ ದೇವಸ್ಥಾನ. ಮತ್ತು ಇದರ ಅಕ್ಕಪಕ್ಕನೇ ಅಂದರೆ ಗದ್ದೆಗಳಿರೋದ್ರಿಂದ ಏನೂ ತೊಂದರೆಗಳಾಗಬಾರ್ದು ಕೃಷಿ ಚಟುವಟಿಕೆಗಳಿಗೆ ಅಂತ ದೇವರಿಗೆ ಉಡಿಯನ್ನು ಕೊಟ್ಟು ಇಲ್ಲಿ ಪೂಜೆಯನ್ನು ಮಾಡಲಾಗತ್ತೆ. ನಾವು ಕೂಡ ಹಾಗೆ ಹೋಗಿದ್ವಿ. ಇದು ಮೈಲಮ್ಮ ಅಂತ ಕರೀತಾರೆ. ಇದು ನಮ್ಮೂರಿನ ಗ್ರಾಮ ದೇವರು. ಇದಕ್ಕೆ ಉಡಿಯೆಲ್ಲ ಕೊಟ್ಟು ಪೂಜೆ ಎಲ್ಲ ಆಯಿತು. ಹಣ್ಕಾಯೆಲ್ಲ ಮಾಡಿಸ್ಕೊಂಡು ನೆಕ್ಸ್ಟು ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಂಡು ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ಸಂಜೆಗೆ ಊಟಕ್ಕೆ ಇಟ್ಕೊಂಡಿದ್ವಿ. ಅದಕ್ಕೋಸ್ಕರ ಅಡುಗೆ ಮಾಡೋದಕ್ಕೆ ಅಡುಗೆಯವರಿಗೆ ಹೇಳಿದ್ವಿ. ಅವ್ರು ಬಂದು ರೆಡಿ ಮಾಡ್ಕೊಳ್ತಾಯಿದ್ರು. ಈ ರೀತಿ ಮಸಾಲೆ ಗೀ ರೈಸಿಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನೆಕ್ಸ್ಟು ಈ ಮಸಾಲೆಗೆ ಏನೇನು ಬೇಕೋ ಅದನ್ನೆಲ್ಲ ಹಾಕ್ಕೊಂಡು ಸಾಂಬಾರು ಮತ್ತು ಸುಕ್ಕ ಮಾಡೋದಕ್ಕೆ ರೆಡಿ ಮಾಡಿಕೊಂಡ್ರು. ಈ ಕಡೆ ಗೀ ರೈಸ್ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ರು. ಗೀ ರೈಸು ಅರ್ಧ ಬೇಯ್ತಾ ಇದೆ. ನೆಕ್ಸ್ಟು ಅದೇ ರೀತಿ ಉಳಿದಿರೋಂತಹ ಚಿಕನ್ ಮತ್ತು ಮಟನ್ಗಳನ್ನು ಕೂಡ ಸಾಂಬಾರು ಮತ್ತು ಸುಕ್ಕ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ರು. ಈ ರೀತಿ ಅವರು ಮಾಡ್ಕೊಂಡಿದ್ರು. ನಾವು ಈ ಕಡೆ ನಿನ್ನೆನೇ ರೆಡಿ ಮಾಡಿ ಇಟ್ಕೊಂಡಿದ್ವಿ ಕೊಟ್ಟೆ ಕಡುಬು ಮಾಡ್ಕೊಳ್ಬೇಕು ಅಂತ. ಅಂದರೆ ಆ ರೀತಿ ಹೇಗೆ ಅಂತ ಹೇಳಿದ್ದಲ್ಲ, ಈ ರೀತಿ ಕೊಟ್ಟೆ ಕಡುಬು. ಇದು ಸ್ವೀಟ್ ಕಡುಬಲ್ಲ, ಅಂದರೆ ಇದು ಚಿಕನ್ ಮತ್ತು ಮಟನ್ ಸಾರಿಗೆ ಕಾಂಬಿನೇಷನ್ನು. ಈ ರೀತಿ ಕೊಟ್ಟೆಗಳನ್ನ ಮಾಡಿ ಅದಕ್ಕೆ ಅಕ್ಕಿ ಹಿಟ್ಟಿಗೆ ಅದಕ್ಕೆ ಗಂಜಿ ಇದೆಲ್ಲ ಮಾಡಿಕೊಂಡು ಕೊಟ್ಟೆ ಕಡುಬನ್ನು ಮಾಡೋ ವಿಡಿಯೋನ ಇನ್ನೊಂದು ದಿನ ಮಾಡ್ತೀನಿ. ಈ ರೀತಿ ಮಾಡಿಟ್ಕೊಂಡಿದ್ವಿ. ಇದನ್ನು ಕೂಡ
ಹೀಗೆ ಅದೇ ರೀತಿಯೇ ಬೇಯಿಸ್ಲಿಕ್ಕೆ ಇಡ್ತಿದ್ವಿ. ಅಂದರೆ ಒಂದು ದೊಡ್ಡ ಪಾತ್ರೆಯಲ್ಲಿ ಹುಲ್ಲು ಹಾಕಿ ಅದ್ರ ಮೇಲ್ಗಡೆ ಬಾಳೆ ಎಲೆನ ಹಾಕಿ ನೀಟಾಗಿ ಕಡುಬನ್ನು ಜೋಡಿಸಬೇಕು. ನೀಟಾಗಿ ಕಡುಬನ್ನು ಜೋಡಿಸಿ ಆ ಕಡುಬುಗಳು ಮುಳುಗೋ ಥರ ನೀರನ್ನು ಹಾಕಿ ದೊಡ್ಡ ಪಾತ್ರೆಯನ್ನು ದೊಡ್ಡ ಪ್ಲೇಟನ್ನು ಮುಚ್ಚಿ ಅದ್ರ ಮೇಲೆ ಮುಚ್ಚಿಡಬೇಕಾಗುತ್ತೆ. ಒಂದು 2.5 ತಾಸು ಬೇಕಿದು ಬೇಯಲಿಕ್ಕೆ. ಅದೇ ರೀತಿ ಇದಕ್ಕೆ ಇದು ಕೊಟ್ಟೆ ಕಡುಬು ಅಂತ ಕರಿತೀವಿ. ಇದು ನಮ್ಮ ಮಲೆನಾಡು ಸ್ಪೆಷಲ್ಲು. ಈ ಕೊಟ್ಟೆ ಕಡುಬಿನ ಜೊತೆ ನಾನ್ ವೆಜ್ ಸಾಂಬಾರು ಇದ್ರೇ ತುಂಬ ರುಚಿಯಾಗಿರುತ್ತೆ. ಈ ಹಬ್ಬದಲ್ಲಿ ಕಂಪಲ್ಸರಿ ಎಲ್ಲರೂ ಕೂಡ ಈ ಕೊಟ್ಟೆ ಕಡುಬನ್ನು ಮಾಡ್ತಾರೆ. ಗೀ ರೈಸ್ ಇದೆಲ್ಲ ಇವಾಗಿನ ಟ್ರೆಂಡು. ನೆಕ್ಸ್ಟು ಇದನ್ನೆಲ್ಲ ರೆಡಿ ಆದಮೇಲೆ ಇದಕ್ಕೆ ಇಡಿಕ್ಲು ಅಂತ ಕರಿತೀವಿ. ನಮ್ಮ ಮಲೆನಾಡಿನ ಭಾಗದಲ್ಲಿ ಎಲ್ಲರ ಮನೆಯಲ್ಲಿ ಇರುತ್ತೆ. ಇದಕ್ಕೆ ನಾನ್ ವೆಜ್ ಕೂಡ ಹಾಕ್ಬೋದು. ಎಲ್ಲ ಆಗಿರುವಂಥ ಎಲ್ಲ ಅಡುಗೆಗಳನ್ನೂ ಕೂಡ ಇದಕ್ಕೆ ಹಾಕಿದ್ನ ಈ ದೇವ್ರ ಮುಂದೆ ಇಟ್ಟ ನಂತರ ನೆಕ್ಸ್ಟ್ ಮನೆಯವರೆಲ್ಲ ಊಟ ಮಾಡ್ತೀವಿ. ನೆಕ್ಸ್ಟು ಸಂಬಂಧಿಕರನ್ನು ಕೂಡ ಕರೆದಿದ್ವಿ. ಅವರು ಕೂಡ ಸಂಜೆ ಬರ್ತಾರೆ. ನೆಕ್ಸ್ಟ್ ಸಂಬಂಧಿಕರ ಸಮಾಗಮ ಆಗುತ್ತೆ ಇಲ್ಲಿ. ಇಂತಹ ಬ್ಯುಸಿ ಲೈಫಲ್ಲಿ ಎಲ್ಲರನ್ನೂ ಒಟ್ಟಿಗೆ ಸೇರಿಸೋದು ಈ ಹಬ್ಬಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.